ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ 363006/42 ಹೇಗೆ ಮಾಡೋದನ್ನು ತಿಳಿದುಕೊಳ್ಳೋಣ. 363006/42 ಇದೆಯಲ್ಲ, ಇಲ್ಲಿ 2 ಕ್ಯಾನ್ಸಲ್ ಮಾಡಿ ಇಂಟು 2 ಅಂಥೇಳಿ ಇಲ್ಲಿ ಮೇಲ್ಗಡೆ ಬರ್ಕೋಬೇಕು. ನೆಕ್ಸ್ಟ್ ಉಳಿದದ್ದು ಮತ್ತು ಈ ನಂಬರ್ನಲ್ಲಿ ಇಲ್ಲಿ ಇಂಟು 2 ಇದು 1 ಡಿಜಿಟ್ ಇದೆಯಲ್ಲ, 2 ಅನ್ನೋದು 1 ಡಿಜಿಟ್ ಅಲ್ವಾ. ಸೊ ಇಲ್ಲಿ ನಂಬರಲ್ಲಿ ಲಾಸ್ಟ್ ಡಿಜಿಟ್ ಆದ ನಂತರ 1 ಡಿಜಿಟ್ ಆದ ನಂತರ ಇಲ್ಲಿ ಪಾಯಿಂಟ್ ಇಡಬೇಕು. ಫಸ್ಟು 2 ಕ್ಯಾನ್ಸಲ್ ಮಾಡಿ ಇಲ್ಲಿ 2 ಬರ್ಕೊಂಡಿವಿ ಮೇಲ್ಗಡೆ, ಮತ್ತು ಇಂಟು 2 ಅಂತ ಮೇಲ್ಗಡೆ ಬರ್ಕೊಂಡಿವಿ. 2 ಇದು 1 ಡಿಜಿಟ್ ಆಗಿದೆಯಲ್ಲ, ಸೊ ಇಲ್ಲಿ ಈ ನಂಬರ್ನಲ್ಲಿ 1 ಡಿಜಿಟ್ ಬಿಟ್ಟು ಪಾಯಿಂಟ್ ಕೊಡಬೇಕು. ಇದು ಆಯಿತು. ನೆಕ್ಸ್ಟ್ ಈ ನಂಬರ್ ಏನಿದೆಯಲ್ಲ ಅದನ್ನು 4ರಿಂದ ಭಾಗಿಸ್ತಾ ಹೋಗಬೇಕು. ಇಲ್ಲಿ 36 ಕನ್ಸಿಡರ್ ಮಾಡಬೇಕು. 4 ಮಗ್ಗಿಗೆ 3 ಇಲ್ಲ, ಸೊ ಇಲ್ಲಿ 36 ಕನ್ಸಿಡರ್ ಮಾಡಿದಾಗ 4 9 36 36 0 ಬರುತ್ತೆ. ಸೊ ಇಲ್ಲಿ 0 ಬರೋ ಥರ ಮಾಡಬಾರ್ದು. ಸೊ ಇಲ್ಲಿ 4 ಎಂಟ್ಲೆ ಮಾಡಬೇಕು. 4 ಎಂಟ್ಲೆ 32 ಆಯಿತು. 36ರಲ್ಲಿ 32 ಕಳೆದ್ರೆ 4 ಉಳಿತು. ನೆಕ್ಸ್ಟ್ ಮುಂದಿನ ಅಂಕಿಯನ್ನು ಇಳಿಸ್ಕೊಳ್ಳೋಣ. 3 ಕೆಳಗಡೆ ಇಳಿಸ್ಕೊಳ್ಳೋಣ. ಅವಾಗ ಯಾವ ನಂಬರನ್ನು ಕೆಳಗಡೆ ಇಳಿಸ್ಕೊತೀವಲ್ಲ ಅವಾಗ ನಾವೇನು ಮಾಡಬೇಕು, ಮೇಲೆ ಬಂದಂಥ ಇಲ್ಲಿ 8 ಏನಿದೆಯಲ್ಲ 8 ಇಂಟು 2 ಮಾಡಬೇಕು. 8 ಇಂಟು 2 ಮಾಡಿದಾಗ 16 ಆಯಿತು. ಸೊ ಇಲ್ಲಿ 43ರಲ್ಲಿ 16 ಕಳೆಯೋಣ, 27 ಬಂತು. ನೆಕ್ಸ್ಟ್ ಮತ್ತೀಗ 4ರಿಂದ ಭಾಗಿಸ್ಬೇಕು. 4 27ಕ್ಕಿಂತ ಕಡಿಮೆ ಅಂದರೆ 24. ಸೊ 4ರಲ್ಲಿ 24 ಆಗುತ್ತೆ. 4ರಲ್ಲಿ 24, 27ರೊಳಗೆ 24 ಕಳೆದ್ರೆ 3 ಉಳಿತು. ನೆಕ್ಸ್ಟ್ 0 ಕೆಳಗಡೆ ಇಳಿಸ್ಕೊಂಡಿವಿ. ಒಂದು ನಂಬರ್ ಕೆಳಗಡೆ ಇಳಿಸ್ಕೊಂಡಿವಿ ಅಂದಾಗ ಮತ್ತಿಲ್ಲಿ ಮೇಲ್ಗಡೆ ಏನಿದೆಯಲ್ಲ ಲಾಸ್ಟ್ ಡಿಜಿಟ್ ಇಲ್ಲಿ 6 ಬಂತಲ್ಲ, 6 ಇಂಟು 2 ಮಾಡಬೇಕು. 6 ಇಂಟು 2 ಮಾಡಿದಾಗ 12 ಆಯಿತು. 30ರಲ್ಲಿ 12 ಕಳೆದ್ರೆ 18 ಆಯಿತು. 18 ಈಗ ಮತ್ತೆ ನೆಕ್ಸ್ಟ್ 4ರಿಂದ ಭಾಗಿಸ್ಬೇಕು. 4 4ಲೆ 16, 18ರಲ್ಲಿ 16 ಕಳೆದ್ರೆ 2 ಉಳಿತು. ನೆಕ್ಸ್ಟ್ 0 ಕೆಳಗಡೆ ಇಳಿಸ್ಕೊಂಡಿವಿ. 0 ಕೆಳಗಡೆ ಇಳಿಸ್ಕೊಂಡಿವಿ ಅಂದಾಗ ನೆಕ್ಸ್ಟ್ ಮುಂದಿನ ನಂಬರು 4 2ಲೆ 8 ಮಾಡಬೇಕು. 4 2ಲೆ 8 ಮಾಡಿದಾಗ 20ರಲ್ಲಿ 8 ಕಳೆದ್ರೆ 12 ಬಂತು. 12 ಅಂತಂದ್ರೆ 4 3ಲಿ 12, 4 3ಲಿ 12 ಮಾಡಬೇಕಿಲ್ಲಿ. 4 3ಲಿ 12 ಮಾಡಿದಾಗ 12ರಲ್ಲಿ 12 ಕಳೆದ್ರೆ ಇಲ್ಲಿ 0 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಇಲ್ಲಿ ಪಾಯಿಂಟ್ ಕೊಟ್ಟು ಈ 6 ಕೆಳಗಡೆ ಇಳಿಸ್ಕೊಳ್ಳೋಣ. ಆಮೇಲೆ 2 3ಲಿ 6. ಇನ್ನೇನು ಡಿವಿಷನ್ ಕಂಪ್ಲೀಟ್ ಆಗುತ್ತೆ, ರಿಮೈಂಡರ್ 0 ಇರುತ್ತೆ ಅನ್ನೋವಾಗ ಇಲ್ಲಿ 0 ಬಂದ್ರೂ ಕೂಡ ನಡೆಯುತ್ತೆ. 12ರಲ್ಲಿ 12 ಕಳೆದ್ರೆ 0 ಬಂದ್ರೂ ಕೂಡ ನಡೆಯುತ್ತೆ. 4 3ಲಿ 12 ಮಾಡಿದ್ವಿ, 0 ಬಂತು. ಇಲ್ಲಿ ಮೇಲ್ಗಡೆ ಪಾಯಿಂಟ್ ಕೊಟ್ಟು ಈ 6 ಕೆಳಗಡೆ ಇಳಿಸ್ಕೊಂಡಿವಿ. ಆಮೇಲೆ ಲಾಸ್ಟ್ ಡಿಜಿಟ್ 3 ಇಂಟು 2 ಇದೆಯಲ್ಲ, 3 2ಲೆ 6 ಮಾಡಿರಿ. 6 6 ಕಳೆದ್ರೆ 0 ಉಳಿತು. ಸೊ ರಿಮೈಂಡರ್ ಇಲ್ಲಿ 0 ಆಯಿತು. ಸೊ ಇಲ್ಲಿ 363006 ಅನ್ನೋದು 42ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಸೊ ಆನ್ಸರ್ ಏನು ಬಂತು? 8643. ಈ ಥರ ನಾವು ಡಿವಿಷನ್ನ ಮಾಡ್ಬೋದು. 48, 56, 74, 32 ಈ ಥರ ಟೇಬಲ್ಸ್ ಗೊತ್ತಿರಲ್ಲ ಅಂಥ ಒಂದು ನಂಬರ್ಗಳನ್ನು ಕೊಟ್ಟಾಗ ನಾವು ಫಸ್ಟ್ 2ನೇ ಡಿಜಿಟ್ ಏನಿರುತ್ತಲ್ಲ ಅದನ್ನು ಮೇಲ್ಗಡೆ ಇಂಟು ಅಂತ ಮಾಡಿ ಮೇಲ್ಗಡೆ ಬರ್ಕೋಬೇಕು. ಸೊ ಅದು 1 ಡಿಜಿಟ್ ಇರೋದ್ರಿಂದ ಆ ನಂಬರಲ್ಲಿ 1 ಡಿಜಿಟ್ ಆದ ನಂತರ ಪಾಯಿಂಟ್ ಇಡಬೇಕು. ಇವು 2 ಸ್ಟೆಪ್. ಫಸ್ಟು 2ನೇ ಡಿಜಿಟ್ ಏನು ಬಂದಿದೆ ಅಲ್ಲಿ ಮೇಲ್ಗಡೆ ಇಂಟು ಹಾಕಿ ಅದನ್ನು ನಂಬರ್ ಬರ್ಕೊಂಡು ಅದು ಸಿಂಗಲ್ ಡಿಜಿಟ್ ಆಗಿರೋದ್ರಿಂದ ಈ ನಂಬರಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ನೆಕ್ಸ್ಟ್ ಅಲ್ಲಿ ಏನು ಕ್ಯಾನ್ಸಲ್ ಮಾಡದೇ ಇರೋ ನಂಬರ್ ಇರುತ್ತಲ್ಲ ಆ ನಂಬರಿಂದ ಡಿವಿಷನ್ ಮಾಡ್ತಾ ಹೋಗಬೇಕು. ಮಾಡ್ತಾ ಹೋದಾಗ ಒಂದು ಯಾವ ನಂಬರನ್ನು ಇಳಿಸ್ಕೋತೀವಲ್ಲ ಆವಾಗ ನಾವು ಮೇಲ್ಗಡೆ ಏನು ಭಾಗಲಬ್ಧ ಬಂದಿರುತ್ತಲ್ಲ ಅದಕ್ಕೆ ಅಲ್ಲಿ ಇಂಟು ಅಂತ ಏನು ನಂಬರ್ ಬರೆದಿರ್ತೀವಲ್ಲ ಅದರಿಂದ ಇಂಟು ಮಾಡಿ ಕೆಳಗಡೆ ಬರೀಬೇಕು. ನೆಕ್ಸ್ಟ್ ಮತ್ತು 4ರಿಂದ ಭಾಗಿಸ್ಬೇಕು. ಮತ್ತು ಮುಂದ್ಗಡೆ ನಂಬರ್ ಕೆಳಗಡೆ ಇಳಿಸ್ಕೋಬೇಕು. ಮತ್ತು ಅವಾಗ ಮೇಲ್ಗಡೆ ಇಂಟು ನಂಬರ್ ಏನಿರುತ್ತಲ್ಲ ಅದನ್ನು ಇಂಟು ಮಾಡಿ ಕೆಳಗಡೆ ಬರೀಬೇಕು. ನೆಕ್ಸ್ಟ್ ಮತ್ತು ಹೊಳ್ಳೆ 4ರಿಂದ ಭಾಗಿಸ್ಬೇಕು. ಈ ಥರ ಇದು ಕಂಟಿನ್ಯೂ ಆಗುತ್ತೆ. ಕೊನೆಗೆ ನಮಗೆ ಡಿವಿಷನ್ ಕಂಪ್ಲೀಟಾಗಿ ಆನ್ಸರ್ ಏನು ಬರುತ್ತೆ? 8643 ಬರುತ್ತೆ. ಅದೇ ರೀತಿ ಯಾವುದೇ ಒಂದು ನಂಬರನ್ನು ಕೊಟ್ಟರೂ ಕೂಡ ಟೇಬಲ್ ಬರದೇ ಇದ್ದಾಗ ನಾವು ಈ ಥರ ಟ್ರೈ ಮಾಡಿದಾಗ ಆನ್ಸರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದು ನಾವು ಕಲಿಸುವಾಗ ಇದು ಲಾಂಗ್ ಮೆಥಡ್ ಅನಿಸುತ್ತೆ. ಬಟ್ ಇದು ಒಂದು ಮೆಥಡ್ ನಮಗೆ ತಿಳಿಯಿತು ಅಂತಂದ್ರೆ ನಾವು ಪ್ರಾಕ್ಟೀಸ್ ಮಾಡಿ ಒಂದು 3-4 ಸರಿ 10 ಸರಿ ಪ್ರಾಕ್ಟೀಸ್ ಮಾಡಿದೀವಿ ಅಂತಂದ್ರೆ ಅದು ಯಾವಾಗಲೂ ನಮಗೆ ನೆನಪಿನಲ್ಲಿ ಉಳಿಯುತ್ತೆ ಮತ್ತು ಈಸಿಯಾಗಿ ನಾವು ಡಿವಿಷನ್ ಮಾಡ್ಬೋದು. Please like, share and subscribe my channel. Comment me also. Thank you.